ಈಗ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆ ಸುಮಾರು 194 ಹುದ್ದೆಗಳು. ಅದರಲ್ಲಿ ಕರ್ನಾಟಕ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಸುಮಾರು 101 ಮತ್ತು ಬೆಂಗಳೂರಲ್ಲಿ 194 ಹುದ್ದೆಗಳಿಗೆ ನೀವು ಬರೀರಿ ಅಂತ ಹೇಳ್ತಾರೆ. ಆದರೆ ಬರೆಯೋದು ಯಾವ ಭಾಷೆಯಲ್ಲಿ ಅಂದರೆ ಹಿಂದಿ ಇಂಗ್ಲೀಷ್ನಲ್ಲಿ ಬರೀರಿ ಅಂತ. ನಮ್ಮಲ್ಲಿ ಇದು ಕೆಲಸ ಮಾಡ್ತಿದ್ದಂಥವರಿಗೆ, ರೈಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಿದ್ದಂಥವರಿಗೆ ಹೆಚ್ಚುವರಿ ಬಡ್ತಿಯನ್ನು ಕೊಡುವಂಥದ್ದು ಅಂದರೆ ಪ್ರಮೋಷನ್ ತಗೊಳ್ಳುವಂಥ ಪರೀಕ್ಷೆ ಇದು. ಪ್ರಮೋಷನ್ ತಗೋಬೇಕಾದ್ರೆ ನಮ್ಮಲ್ಲಿ ಇವತ್ತು ರೈಲ್ವೆಯಲ್ಲಿ ತುಂಬ ಜನ ಕೆಲಸ ಮಾಡ್ತಾ ಇರೋರು ಡಿ ಗ್ರೂಪಿಂದ ಪ್ರಮೋಷನ್ ಆಗಿ ಅವರು ಬಂದಿರ್ತಾರೆ ಇಂಥದ್ದೊಂದು ಹುದ್ದೆಗೆ. ಅವರಿಗೆ ನೀವು ಹಿಂದಿ ಇಂಗ್ಲೀಷ್ನಲ್ಲಿ ಕೊಟ್ಟರೆ ಅವ್ರು ಹೇಗೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ? ಯಾಕೆ ಪರೀಕ್ಷೆ ಬರೆಯೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಅದಕ್ಕಾಗಿ ಅವರು ಇಲ್ಲ, ನಮಗೆ ಕನ್ನಡದಲ್ಲೇ ಬರೀಲಿಕ್ಕೆ ಅವಕಾಶ ಕೊಟ್ಟರೆ ಮಾತ್ರ ನಾವು ಬರೆಯೋಕ್ಕೆ ಸಾಧ್ಯ ಆಗುತ್ತೆ, ಅವರು ಹಿಂದಿ ಇಂಗ್ಲೀಷ್ನಲ್ಲೇ ಮಾತ್ರ ಪರೀಕ್ಷೆ ಬರೀರಿ ಅಂತ ಹೇಳಿದ್ರೆ ಉತ್ತರ ಭಾರತದ ಹಿಂದಿ ಭಾಷಿಕರಿಗೆ ಅನುಕೂಲ ಆಗುತ್ತೆ, ಅವರು ಪ್ರಮೋಷನ್ ಸಿಗುತ್ತೆ. ಹಾಗಾದರೆ ಕನ್ನಡದ ಮಕ್ಕಳಿಗೆ ಪ್ರಮೋಷನ್ ಬ್ಯಾಡವಾ? ಕನ್ನಡದಲ್ಲಿ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಇಲ್ವಾ? ಅವಕಾಶ ಕೊಡಲ್ಲ ಅನ್ನೋದಾದರೆ ಕನ್ನಡದ ಮಕ್ಕಳು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋಂಥವರಿಗೆ ಪ್ರಮೋಷನ್ನು ಸಿಗದೆ ಅನ್ಯಾಯ ಮಾಡಿದ್ರೆ ಭಾರತದ ಒಕ್ಕೂಟ ಅಂತ ಹೇಳಿ ನಾವು ಯಾತಕ್ಕೆ ಒಪ್ಕೋಬೇಕಾಗುತ್ತೆ ಅನ್ನೋ ಪ್ರಶ್ನೆ ಅವ್ರ ಮುಂದೆ ಇದ್ದ ಕಾರಣ ಅವರು ಸಹ ಹೇಳ್ತಾ ಇದ್ದಾರೆ, ನಾಳೆ ನಾವು ರೈಲ್ವೆ ಪರೀಕ್ಷೆಯನ್ನು ಬಹಿಷ್ಕರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಮಾಧ್ಯಮದ ಪತ್ರಿಕೆಗಳಲ್ಲಿ ಕೆಲವು ಪ್ರಕಟಣೆ ಆಗಿದೆ. ನಮಗೆ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡದೆ ಹೋದರೆ ನಾವು ನಾಳೆಯ ಪರೀಕ್ಷೆಯನ್ನು ಬಹಿಷ್ಕರಿಸ್ತೀವಿ ಅಂತ ಹೇಳಿ ಅಭ್ಯರ್ಥಿಗಳು ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯೂ ಸಹ, ನಾನು ಬೆಳಗ್ಗೆ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಲಿ ಮಾತಾಡಿದೆ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು, ಗುರುವಾರ ನೀವೊಂದು ನಿಯೋಗ ದೆಹಲಿಗೆ ಬನ್ನಿ ಅಂತ ಹೇಳಿ. ಗುರುವಾರ ಯುಗಾದಿ ಹಬ್ಬ ಇದ್ದ ಕಾರಣ ನಾವು ಗುರುವಾರ ಬರೋಕ್ಕಾಗೋದಿಲ್ಲ, ಬೇಕಾದ್ರೆ ನಾಳೆನೇ ಹೇಳಿಬಿಡಿ, ಇವತ್ತು ರಾತ್ರಿ ಹೊರಟು ನಾವು ನಾಳೆ ಬೆಳಗ್ಗೆ ನಮ್ಮ ಒಂದು ನಿಯೋಗ ನಾವು ದೆಹಲಿಗೆ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ, ನಾಳೆ ಕಷ್ಟ ಆಗುತ್ತೆ, ಅವರು ಹೊರಗಡೆ ಇದ್ದಾರೆ ರೈಲ್ವೆ ಕೇಂದ್ರ ಸಚಿವರು, ಅದಕ್ಕಾಗಿ ಶನಿವಾರ ನಾನು ನಿಗದಿ ಮಾಡ್ತೀನಿ, ಶನಿವಾರ ನೀವು ದೆಹಲಿಗೆ ಒಂದು ನಿಯೋಗ ಬನ್ನಿ, ಏನು ಕರ್ನಾಟಕದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಏನು ಅನ್ಯಾಯ ನಡೀತಾ ಇದೆ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀವು ತಗೊಂಡು ಬನ್ನಿ ಅನ್ನೋ ಮಾತನ್ನು ಹೇಳಿದರು. ಅದು ಶನಿವಾರ ಹೋಗೋದು ಬೇರೆ. ಆದರೆ ನಾಳೆ ನಡೆಯುವಂಥ ಪರೀಕ್ಷೆಗೆ ಕನ್ನಡದ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡೋದು ಎಷ್ಟರ ಮಟ್ಟಿಗೆ ಭಾರತ ಸರ್ಕಾರಕ್ಕೆ ಇದು ಸರಿ ಅಂತ ಅನ್ನಿಸ್ತಾ ಇದೆ ಅನ್ನೋದು ನಮ್ಮ ಒಂದು ಚಳುವಳಿಯ ಮೂಲ ಇವತ್ತು ಕಾರಣ ಆಗಿದೆ. ನಾಳೆ ನಾವು ಸಹ ತೀರ್ಮಾನ ಮಾಡಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆ, ನಾನು ನಮ್ಮ ಹುಬ್ಬಳ್ಳಿ ಮತ್ತು ಆ ಭಾಗದ ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಗದಗ ಜಿಲ್ಲೆಯ ಎಲ್ಲ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ನೀವೆಲ್ಲ ಜೈಲಿಗೆ ಹೋದ್ರೂ ಚಿಂತೆ ಇಲ್ಲ, ಹುಬ್ಬಳ್ಳಿಯಲ್ಲಿ ನಡೆಯುವ ಪರೀಕ್ಷೆ ನಡೆಯಬಾರದು ಅಂತ ಹೇಳಿ ನಾವು ನಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದೀವಿ. ಹಾಗೆ ನಾಳೆ ಬೆಂಗಳೂರಲ್ಲೂ ಅಷ್ಟೇ, ನೀವು ಪೊಲೀಸ್ನವರು ನೋಟಿಸ್, ನಾವು ಚಳವಳಿ ಮಾಡ್ತೀವಿ ಅಂದಷ್ಟೇ ನಮ್ಮ ಪೊಲೀಸ್ನವ್ರು ನೋಟಿಸ್ ತಂದು ನಮ್ಮ ಕಚೇರಿ ಕೊಡ್ತಾರೆ. ಯಾತಕ್ಕೆ ನೋಟಿಸ್ ಕೊಡ್ತಾ ಇದ್ದೀರಿ? ಚಳುವಳಿ ನಮ್ಮ ಹಕ್ಕು. ನಮ್ಮ ಚಳುವಳಿಯನ್ನು ಹತ್ತಿಕ್ಕಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟವರು? ಪೊಲೀಸ್ ಇಲಾಖೆ. ಕನಿಷ್ಠ ಈ ಚಳುವಳಿ ಯಾತಕ್ಕಾಗಿ ನಡೀತಾ ಇದೆ? ನೀವು ನಮ್ಮನ್ನು ತಗೊಂಡೋಗಿ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಚಳುವಳಿ ಮಾಡಿ ಅಂದರೆ, ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊಂಡು ಚಳುವಳಿ ಮಾಡಿದ್ರೆ ಯಾರಿಗೂ ತಲುಪಲ್ಲ ನಮ್ಮ ಚಳುವಳಿ. ನಮ್ಮ ಹೋರಾಟದ ಬಿಸಿ ಯಾರಿಗೂ ಮುಟ್ಟೋದಿಲ್ಲ. ಎದುರುಗಡೆ ಇರುವಂಥ ವಿಧಾನಸೌಧಕ್ಕೆ ಮುಟ್ಟಲ್ಲ ಅಂದರೆ ಉತ್ತರ ಭಾರತದಿಂದ ಬಂದಂಥ ಎಮ್ಮೆ ಚರ್ಮದ ಈ ಹಿಂದಿ ಅಧಿಕಾರಿಗಳಿಗೆ ಎಲ್ಲಿ ತಲುಪುತ್ತೆ ಅದು? ಅದಕ್ಕಾಗಿ ತಕ್ಷಣ ಬಂದು ನೋಟಿಸ್ ಕೊಡ್ತಾರೆ, ನೀವು ಚಳುವಳಿ ಮಾಡಬಾರ್ದು, ಮಾಡೋದಾದರೆ ಫ್ರೀಡಮ್ ಪಾರ್ಕಲ್ಲಿ ಮಾಡಿ. ನೀವು ನೋಟಿಸ್ ಕೊಟ್ರಲ್ಲ, 200 ನೋಟಿಸ್ ಕೊಟ್ಟರು ನಾಳೆ ನಮ್ಮ ಚಳುವಳಿ ನಡೆಯುತ್ತೆ. ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ, ಮೈಸೂರು, ಹುಬ್ಬಳ್ಳಿ, ಬೆಂಗಳೂರಿನಲ್ಲಿ ನಮ್ಮ ಚಳುವಳಿ ನಡೆಯುತ್ತೆ.